ಸರ್ ಪ್ರತಿಯೊಬ್ಬರ ಲೈಫಲ್ಲೂ ಒಬ್ಬ ಗೆಳೆಯ ಅಂತ ಬೇಕಾಗುತ್ತೆ. ನೀವು ಲೈಫಲ್ಲಿ ತುಂಬ ಅಡೆತಡೆಗಳನ್ನು ಫೇಸ್ ಮಾಡಿಕೊಂಡು ಬೆಳೆದು ನಿಂತು ತುಂಬ ಕಾಂಟ್ರವರ್ಸೀಸ್ಗಳು ಈ ಹಿಂದೆ ಸಾಂಗ್ ವಿಚಾರದಲ್ಲಿ ಇನ್ನೊಂದು ಮತ್ತೊಂದು ಆದಾಗಲೂ ಕೂಡ ಯಾರಾದರೂ ಒಬ್ಬ ಗೆಳೆಯ ಅಂತ ಇರಬೇಕು, ಏನೇ ಆದರೂ ಅವ್ರನ್ನ ಹತ್ರ ಹಂಚ್ಕೊಳ್ಳೋಕ್ಕೆ. ಆ ಥರದವರು ನೀವು ಬಿದ್ದಾಗಲೂ ಕೈ ಹಿಡಿದು ಮೇಲೆತ್ತಿದಂಥ ಗೆಳೆಯರು ಯಾರಾದರೂ ಇದ್ದಾರಾ, ಅಥವಾ ಪೇರೆಂಟ್ಸ್ ಮಾತ್ರನಾ ಅಂತ? ಇದ್ದಾರೆ ಪೇರೆಂಟ್ಸು ಮತ್ತು ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಸುಹಾಸ್ ಅಂತ. ಸೊ ಕೆಲವು ಎಲ್ಲ ಫ್ರೆಂಡ್ಸ್ಗಳು ಜೊತೆಲಿದ್ದವರು ಖುಷಿಯಾಗಿದ್ದಾಗ ಒಟ್ಟಿಗೆ ಇದ್ದರು. ಆಮೇಲೆ ಏನಾದರೂ ಈ ಥರ ಪ್ರಾಬ್ಲಮ್ಗಳು ಅಂತ ಅಂದಾಗ ಎಲ್ಲ ದೂರ ಆಗಿಬಿಡೋರು. ಸೊ ಆ ಥರ ಎಲ್ಲ ಆಗಿ ಲಾಸ್ಟಿಗೆ ಇವಾಗ ಎಲ್ಲರದ್ದು ಸಹವಾಸ ಬಿಟ್ಟಿದ್ದೀನಿ. ಯಾರು ಫ್ರೆಂಡ್ಸ್ಗಳಿಲ್ಲ ಜಾಸ್ತಿ, ಒಬ್ಬನೇ ಒಬ್ಬ ಫ್ರೆಂಡ್ ಇದ್ದಾನೆ ಅಷ್ಟೇ. ಮೇನ್ ಸಪೋರ್ಟ್ ಬಂದು ನಮ್ಮ ತಂದೆ ತಾಯಿನೇ ಅಷ್ಟೇ. ಅವರ ಒಂದು ಮೋಟಿವೇಶನ್ನು, ಅವರು ನಾವಿದ್ದೀವಿ ನಿಮ್ಮ ಜೊತೆ ಅಂತಾರಲ್ಲ, ಅಷ್ಟೇ ಸಾಕು ನನಗೆ. ಬಿದ್ದಾಗ ಆಳ್ಗೊಂದು ಕಲ್ಲು ಅನ್ನೋದು ಸಹಜ ಸರ್, ಯಾರು ಮೇಲೆತ್ತಕ್ಕೆ ಬರಲ್ಲ, ಅವಾಗ ತಂದೆ ತಾಯಿನೇ ಅಂತಲೇ ಹೇಳಿದ್ರಿ. ಬಟ್ ಲೈಫಲ್ಲಿ ತುಂಬ ಅಂದರೆ ಎವ್ರಿ ಡೇನೂ ಕೂಡ ಚಾಲೆಂಜಿಂಗ್ ಅಂತ ನೀವು ಹೇಳಿದ್ರಿಂದ ನಾನು ಕೇಳ್ತಿದ್ದೀನಿ. ಬದುಕು ಎಷ್ಟು ಕಲಿಸ್ಕೊಡ್ತು ಚಂದನ್ಗೆ ಇಂಡಸ್ಟ್ರಿಗೆ ಬಂದ ಮೇಲೆ, ಅಥವಾ ವ್ಯಕ್ತಿಗಳು ಕಲಿಸ್ಕೊಟ್ಟ ಪಾಠ ಏನು, ಹೆಂಗಿರಬೇಕು ಅಂದರೆ ಕ್ಯಾಮ್ರಾ ಮುಂದೆ ಆಗಲಿ ಅಥವಾ ಆಫ್ ದ ಕ್ಯಾಮ್ರಾ ಆಗಲಿ, ಅಥವಾ ವ್ಯಕ್ತಿಗಳ ಮುಂದೆ ಆಗಲಿ ಅಥವಾ ವ್ಯಕ್ತಿಗಳ ಹಿಂದೆ ಆಗಲಿ? ಇಲ್ಲ, ನಾನು ತುಂಬ ಥರ ವ್ಯಕ್ತಿತ್ವಗಳನ್ನ ನೋಡ್ಬಿಟ್ಟೆ ನಾನು. ಮುಂದೆ ಚೆನ್ನಾಗಿ ಮಾತಾಡಿಕೊಂಡು ಹಿಂದೆ ಹೋಗ್ಬಿಟ್ಟು ನಮ್ಮನ್ನೇ ಕೆಟ್ಟದಾಗಿ ಬೇರೆಯವ್ರ ಹತ್ರ ಬಿಂಬಿಸೋದು. ಸೊ ಈ ಥರದ್ದೆಲ್ಲ ನೋಡಿದಾಗ ಏನು ನಮ್ಮ ಎದುರುಗಡೆ ಅಷ್ಟು ಚೆನ್ನಾಗಿರ್ತಾರಲ್ಲ, ಯಾರೋ ಇವನೇ ಸುಳ್ಳು ಹೇಳ್ತಿರ್ಬೇಕು, ಮೂರನೇ ವ್ಯಕ್ತಿ ಬಂದು ಹೇಳ್ತಾನಲ್ಲ ಅವ್ರ ಬಗ್ಗೆ, ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ. ಅವಾಗ ಇವನೇ ಸುಳ್ಳು ಹೇಳ್ತಿದ್ದಾನೆ, ತಂದಾಗ್ತಿದ್ದಾನೆ ನಮ್ಮಿಬ್ಬರು ಮಧ್ಯ ಅನ್ನೋ ಥರ ಮಟ್ಟಿಗೆ ಅವರು ಆ ಫೇಕ್ ಮುಖಗಳನ್ನ ಇಟ್ಕೊಂಡು ಬಂದವರು ಅಂಥವ್ರನ್ನ ನೋಡಿದ್ದೀನಿ. ಆಮೇಲೆ ಆಪರ್ಚುನಿಟಿಗಳು ಸಿಗದೇ ಇರೋ ಸಮಯದಲ್ಲಿ ನಮ್ಮನ್ನ ಯಾವ ಥರ ಟ್ರೀಟ್ ಮಾಡ್ತಿದ್ರು ಅದೆಲ್ಲ ನೋಡಿ ಪ್ರತಿಯೊಂದು ಹಂತದಲ್ಲೂ ನನಗೆ ಲಿರಿಕ್ಸ್ ಅಷ್ಟೇ ಬರೆಯೋಕ್ಕೆ ಬರ್ತಾಯಿದ್ದು ಮುಂಚೆ. ಒಂದು ಪೇಪರು ಪೆನ್ ಕೊಟ್ಟರೆ ಬರಿತಾಯಿದ್ದೆ, ಅದು ಬಿಟ್ಟು ಬೇರೆ ಇನ್ನೇನೂ ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ಪ್ರತಿಯೊಂದು ಹಂತದಲ್ಲೂ ಇಲ್ಲ, ನಾನು ಇನ್ನೂ ಹೆಚ್ಚಿನ ಕಲಿಬೇಕು ನಾನು ಅಂತ ಹೇಳ್ಬಿಟ್ಟು ನನ್ನ ಟೈಮ್ನ ಕಲಿಕೆ ಮೇಲೆ ನಾನು ಸ್ಪೆಂಡ್ ಮಾಡಿದೆ. ನನಗೆ ಕಂಪ್ಯೂಟ್ರ್ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಒಂದು ಕಂಪ್ಯೂಟ್ರು ನಮ್ಮ ಫ್ರೆಂಡ್ ಹತ್ರ ತೊಗೊಂಡು ಅದರಲ್ಲಿ ಸಾಫ್ಟ್ವೇರ್ಗಳು ಹಾಕ್ಕೊಂಡು ಬೇರೆ ಹತ್ರ ನಮ್ಮ ಅರ್ಜುನ್ ಜನ್ಯ ಸರು ನಮ್ಮ ಗುರುಗಳು, ಸೊ ಅವರೊಂದಷ್ಟು ಹೇಳಿಕೊಟ್ರು. ಆಮೇಲೆ ಇನ್ನು ತುಂಬ ದೊಡ್ಡ ಫ್ರೆಂಡ್ ಸರ್ಕಲ್ಸ್ ಅಂದರೆ ಮ್ಯೂಸಿಷಿಯನ್ಸ್ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಹೋಗೋದು, ಕೇಳೋದು, ಹೆಂಗೆ ಮ್ಯೂಸಿಕ್ ಕಂಪೋಸ್ ಮಾಡೋದು ಹೆಂಗೆ ಅಂತೆಲ್ಲ ಕೇಳಿ ನೋಡಿ ಕಲಿತು ಆ ನೆಗೆಟಿವ್ನೆಲ್ಲ ಸೈಡಿಗೆ ಇಟ್ಬಿಟ್ಟೆ. ನಾನು ಆಡ್ಕೊಂಡು ನಗೋರ್ನೆಲ್ಲ ಬಿಟ್ಬಿಟ್ಟೆ. ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಗೊತ್ತಾಗೋಯ್ತು. ಅವ್ರ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ನನ್ನ ಜೀವನದಲ್ಲಿ ಏನೂ ಅಚೀವ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ನನ್ನ ಟೈಮ್ನ ನಾನು ಕಲಿಕೆ ಮೇಲೆ ಹಾಕಿದೆ. ಚೆನ್ನಾಗಿ ಕಲ್ತ್ಕೊಂಡೆ. ಮ್ಯೂಸಿಕ್ ಮಾಡೋದು ಹೆಂಗೆ, ಕೀಬೋರ್ಡ್ ಪ್ಲೇ ಮಾಡೋದು ಹೆಂಗೆ, ಗಿಟಾರ್ ಪ್ಲೇ ಮಾಡೋದು ಹೇಗೆ, ಹಾಡೋದು ಹೇಗೆ, ರೆಕಾರ್ಡ್ ಮಾಡೋದು ಹೇಗೆ. ಸೊ ನನ್ನ ಟೈಮ್ನ ಅದ್ರ ಮೇಲೆ ಸ್ಪೆಂಡ್ ಮಾಡಿದೆ. ಸೊ ನನ್ನ ಸಾಂಗ್ನ ನಾನೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾನೇ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದಕ್ಕೆ ಮ್ಯೂಸಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಷ್ಟೇ, ಈ ಫಾರ್ಮುಲಾನೇ ಎಲ್ಲರೂ ಫಾಲೋ ಮಾಡಬೇಕಾಗಿರೋದೇ. ಒಂದು ನೆಗೆಟಿವ್ನ ಬಿಡಿ, ನೀವೇನು ಮಾಡಬೇಕಾದ್ರೆ ಅದನ್ನ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಬೈಯೋರು, ತೆಗಳೋರು, ಆಡ್ಕೊಂಡು ನಗೋರು 1,00,000 ಜನ ಇರಲಿ ನಿಮ್ಮ ಹಿಂದೆ, ತಿರುಗೇ ನೋಡಬೇಡಿ ಅವ್ರನ್ನ. ಮುಂದೆ ನಿಮ್ಮ ಗುರಿ ಮಾತ್ರ ನೋಡ್ಬೇಕಷ್ಟೆ. ಕಮೆಂಟ್ ಮಾಡೋರ ಬಗ್ಗೆ ನಾನು ಮಾತಾಡಲ್ಲ, ಕರ್ಮಕ್ಕೆ ಬಿಡ್ತೀನಿ. ಯಾಕಂದರೆ ನಾನೇ ಮಾತಾಡ್ಬಿಟ್ರೆ ಕರ್ಮ ಏನು ಕೆಲಸ ಮಾಡಲ್ಲ ಅಂತ ಹೇಳಿದ್ರಿ. ನಮ್ಮ ಚಾನಲ್ ಟು ಕೆಡ್ದಾಗ ಕಮೆಂಟ್ ಮಾಡುವಂಥ ನೆಟ್ಟಿಗರಿಗೆ ಏನು ಹೇಳ್ತೀರಿ ಅಂತ? ಅಷ್ಟೇ, ನಾನೇನು ಹೇಳೋಕ್ಕೋಗಲ್ಲ. ಮಾಡಲಿ ಅವ್ರ ಖುಷಿ, ಅವ್ರಿಗೆ ಅದರಲ್ಲೇ ಸಂತೋಷ ಸಿಗ್ತಾ ಇದೆಯಾ, ಆ ವಿಕೃತದಲ್ಲೇ ಸಂತೋಷ ಸಿಗ್ತಾ ಇದ್ದಾರೆ, ಅದೂ ಖುಷಿನೇ. ಅಟ್ಲೀಸ್ಟ್ ಹೆಂಗೋ ನನ್ನಿಂದ ಅವರು ಒಟ್ಟಿನಲ್ಲಿ ಖುಷಿಯಾಗಿದ್ದಾರಲ್ವಾ, ಅದೇ ನನ್ನ ಖುಷಿ ಅಷ್ಟೇ. ನಿಮ್ಮ ಬೆಳವಣಿಗೆ ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ಫೈನಲಿ? ನನ್ನ ಬೆಳವಣಿಗೆ ನನ್ನ ಬೆಳವಣಿಗೆ ನನಗೆ ಖುಷಿ ಇದೆ ಖಂಡಿತವಾಗ್ಲೂ. ನಾ ಇದ್ದಿದ್ದು ಊರು ಸಕಲೇಶ್ಪುರದಲ್ಲಿ ಇದ್ದಿದ್ದು, ಐಡಿಯಾನೇ ಇಲ್ಲ ನಮಗೆಲ್ಲ. ನಾವೆಲ್ಲ ಇಲ್ಲಿ ಈ ಮಟ್ಟಕ್ಕೆ ಬರ್ತೀವಿ, ಬೆಂಗಳೂರಲ್ಲಿ ಇಷ್ಟೊಂದು ಬಂದು ಇಡೀ ಕರ್ನಾಟಕದಲ್ಲಿ ಇಷ್ಟು ಹೆಸರು ಮಾಡ್ತೀವಿ ಅನ್ನೋದು ನನಗೆ ಯಾವುದೇ ರೀತಿಯ ಒಂದು ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ. ಇಷ್ಟಾಗಿರೋದೇ ನನಗೆ ತುಂಬ ಖುಷಿ ಇದೆ. ಬಟ್ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು. ಅದಕ್ಕೆ ಖಂಡಿತವಾಗ್ಲೂ ನಮ್ಮ ಕನ್ನಡಿಗರ ಪ್ರೋತ್ಸಾಹ ಬೇಕು. ಫೈನಲಿ ಸಿನಿಮಾದ ಬಗ್ಗೆ ನಿಮ್ಮ ಆಡಿಯನ್ಸ್ಗೆ ನೀವೇ ಹೇಳೋದು? ಸೊ ಜುಲೈ 19ನೇ ತಾರೀಕು ವಿದ್ಯಾರ್ಥಿನಿಯರ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನಾನು ಆ್ಯಕ್ಟ್ ಮಾಡಿರುವಂತಹ ಸಿನಿಮಾಗಳಲ್ಲಿ ಇದು ಮೊದಲನೇ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇರೋದು ವಿದ್ಯಾರ್ಥಿನಿಯರೇ. ಈ ಸಿನಿಮಾದೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ನಾನು. ಈ ಸಿನಿಮಾದಲ್ಲಿ ಬೇರೆ ಕ್ಯಾರೆಕ್ಟರ್ಗಳು ಕೂಡ ಇದ್ದಾರೆ, 4 ಇಲ್ಲಿ ನೋಡ್ಬೋದು, ಬೇರೆ ಆ್ಯಕ್ಟರ್ಗಳು ಕೂಡ ಇದ್ದಾರೆ. ಬಟ್ ಇದರಲ್ಲಿ ನಾನು ಒಂದು ಒಳ್ಳೆ ಸ್ಪೆಷಲ್ ರೋಲ್ ಮಾಡಿದ್ದೀನಿ. ಡಿಫ್ರೆಂಟ್ ಗೆಟಪ್ಸ್ಗಳಲ್ಲಿ ಕಾಣಿಸ್ಕೊಳ್ತೀನಿ.
ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಾನು ಹೆಂಗೆ ಆ್ಯಕ್ಟ್ ಮಾಡಿದ್ದೀನಿ ಅಂತ ದಯವಿಟ್ಟು ನಿಮ್ಮ ಬಾಯರೇ ಕೇಳಬೇಕು. ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಮಾಡಿದ್ದೀನಿ ಅಂಥೇಳಿ, ಇಲ್ಲಪ್ಪ ಇನ್ನೂ ಕಲ್ತ್ಕೊಂಡು ಮಾಡು ಅಂತಂದರೆ ಅದಕ್ಕೂ ನಾನು ಕಲಿಯೋಕ್ಕೂ ರೆಡಿ ಇದ್ದೀನಿ. ಸೊ ನಿಮ್ಮ ಒಂದು ಸರ್ಟಿಫಿಕೇಷನು, ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಬೇಕು. ಪಾರ್ಟಿ ಸಾಂಗ್ ಒಂದು ರಿಲೀಸ್ ಆಗಿದೆ, ಸ್ಟೂಡೆಂಟ್ ಪಾರ್ಟಿ ಸಾಂಗ್ ಅಂತ. ಸೊ ಚೇತನ್ ಕುಮಾರ್ ಲಿರಿಕ್ಸ್ ಬರೆದಿದ್ದಾರೆ, ವಿಜಯ್ ಕೃಷ್ಣ ಅವರು ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಹಾಡು. ಈ ಪಬ್ಗಳಲ್ಲಿ ಆಲ್ರೆಡಿ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಸಾಂಗು. ರೀಲ್ಸ್ಗಳು ಮಾಡ್ತಿರೋರಿಗೆ ತುಂಬ ಧನ್ಯವಾದಗಳು. ಇನ್ನೂ ಯಾರ್ಯಾರು ರೀಲ್ಸ್ ಮಾಡಿಲ್ಲ ದಯವಿಟ್ಟು ರೀಲ್ಸ್ನ ಮಾಡಿ. ಸಾಂಗ್ ಆಲ್ರೆಡಿ ಟ್ರೆಂಡಿಂಗಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.